ಅಕ್ಕ ಅಕ್ಕ. ಓ ಏನಪ್ಪ ಅಳಿಯ ಒಳ್ಳೆ ಕುಚೇಲನ್ ಮನಿಗೆ ಬಂದ್ಬಿಟ್ಟಿ. ಅಯ್ಯ ಮಾವ ಯಾಕ ಹಂಗಂತಿದ್ದಿ? ಕುಚೇಲನ್ ಮನಿ ಅಂತೀಯಲ್ಲ ಯಪ್ಪ, ನಿನಗೇನು ಕಡಿಮೆ ಆಗೈತಿ? ಅಲ್ಲ, ನಾಷ್ಟಾ ಕೊಡೋಣ ಅಂದ್ರ ನಾವ ಎಲ್ಲ ತಿಂದು ಖಾಲಿ ಮಾಡಿದ್ವಪ್ಪ. ಚಾ ಕೊಡೋಣ ಅಂದ್ರೆ ಹಾಲು ಇಲ್ಲ, ಅದಕ್ಕೆ ಮನ್ಯಾಗ ಏನೂ ಇಲ್ಲ, ಅದಕ್ಕೆ ಕುಚೇಲನ್ ಮನಿಗೆ ಬಂದೆಲ್ಲ ಅಂತ ಅಂದೆ. ಅಯ್ಯ ಮಾವ, ನಾನೇನು ತಿನ್ನಕ ಬಂದೇನೆ ನಿಮ್ಮ ಮನಿಗೆ? ನಾನು ಮಕ್ಕ ನೋಡಕ್ ಬಂದೆ ಹೋಗಪ್ಪ. ಐ ತಿಪ್ಪೆ ಯಾವಾಗ ಬಂದಿ? ತಿಪ್ಪಿ ಹಿತ್ಲದಾಗಿರ್ಬೇಕು ನೋಡಿ, ಯಾಕ ಮುಂಚಿ ಬಗಲ್ದ ಬಂದತಿ. ಯಾಕ್ರಿ ಹಂಗಂತೀರಿ? ನಮ್ಮ ತಮ್ಮಗ ಬರದ ಈಗ ಬಂದತ್ತದು ಹುಡುಗಿನ. ಅಕ್ಕ ನಿಂದ ತಪ್ಪು. ತಿಪ್ಪಿ ತಿಪ್ಪಿ ಅಂತಂದ್ರ ಮತ್ ಹಂಗ ಅಂತ ಮಾವ. ತಿಪ್ಪು ಅಂತನಾರ ಅನ್ಬೇಕು ನೀನು. ತಿಪ್ಪ ತಿಪ್ಪೆ, ನಿನ್ನ ಹೆಸರು ತಿಪ್ಪೇಶ್ ಯಾವ್ದಲ್ಲ, ಅದೇನು ಬದ್ಲಕ್ಕದಲ್ಲ. ಎಂತ ದರಿದ್ರ ಹೆಸರಿಟ್ಟಿರಿ ನೀವು ನನಗೆ. ಶಾಲ್ಯಾಗೂ ಹಂಗ ಕಾಡಿಸ್ತಿದ್ರು, ಕಾಲೇಜ್ನಾಗೂ ಹಂಗ ಕಾಡಿಸ್ತಿದ್ರು. ಈಗ ಓಣ್ಯಾಗೂ ಹಂಗ ಅಂತಾರ. ಸಣ್ಣ ಸಣ್ಣ ಹುಡ್ರು ಮೊದ್ಲು ಮಾಡಿ ನನಗೆ ಕಾಡಿಸ್ತಾರ ನೋಡು. ಏ ಭಾಡ್ಯ, ಅದು ಅಜ್ಜನ ಹೆಸರು ಅಂದ್ ಇಟ್ಟರತ್ತಾಗ ಕುತ್ಕ. ಬರದ ಬಂದಲ್ಲ ಜಗಳ ತೆಗಿಯಕತ್ತಿಯಲ್ಲ, ಕುತ್ಕ ಒಂದಿಟ್ಟು ನೀರು ಚಾ ಏನಾರ ತರ್ತಾನಿ. ಅಕ್ಕ ನಮ್ಮ ಮನೆ ನಾನೆಲ್ಲ ಮುಗಿಸ್ಕೆ ಬಂದನಿ, ಏನು ಬೇಡ ಕುತ್ಕ, ನೀನು ಒಂದಿಟ್ಟು ಮಾತಾಡೋದೈತೆ. ಅಲ್ಲಲ್ಲ ಏನ್ಲ ನಿನ್ನ ಅವತಾರ, ನಿನ್ ತಲೆ ನೋಡು, ನಿನ್ನ ಬಟ್ಟೆ ಏನು ಯಾ ನಮ್ನಿ ಹೇಗಿಯಲ್ಲ, ಕೂಳರ ತಿಂಡಿಯ ತಿನ್ನೋದಲ್ಲ. ನಾನು ಈಗ ಅದನ್ನ ಕೇಳ್ಬೇಕಂತಿದ್ ನೋಡ ಕಮ್ಲಿ, ಒಳ್ಳೆ ನಾಯಿ ಹಿಡಿಯರೋದಂಗಾಗ್ಯಾನ. ಯಾಕ ನೋಡ್ ಮಾವ್ ಹೆಂಗಂತನ. ಹೌದ್ ಬಡ ಬಡ, ಆ ಕಟ್ಟಿಂಗ್ ನೋಡಿ ಯಾ ನಮ್ನಿ ಮಾಡಿಸ್ಕೊಂಡಿದಿ. ಒಳ್ಳೆ ತಿಪ್ಪೆಗೈತಿ ತಲೆ ಅನ್ನೋದು, ಹೆಸರಿಗೆ ತಕ್ಕಂಗ ತಿಪ್ಪಿ ನೋಡ್ಲೆ ನೀನು. ಅಕ್ಕ ಹೋಗ್ಲಿ ಬಿಡು, ಈಗ ನಾನು ಬಂದದ್ದು ಎದಕ್ಕ ಅಂದ್ರ. ಗೊತ್ತಗಳಪ್ಪ, ಅವು ಹೇಳ ಫೋನ್ ಮಾಡಿ ದುಡಿಯೋದಿಲ್ಲ ದುಪ್ಪುಡಿಯೋದಿಲ್ಲ, ರಾತ್ರಿ ಕಂಠ ಪೂರ್ತಿ ಕುಡ್ಕೊಂಡು ಮನಿ ಹೋಗಿ ಅಂತ. ಆ ದೇವಕಿಯಿಂದ ಬಿದ್ದಿ ಅಂತಲ್ಲ, ಆ ದೇವಕಿಯಿಂದನ ಬಿದ್ದಿ ಅಂತಲ್ಲ, ಯಾರಕಿ? ಅಕ್ಕ ನಾನು ಆಕಿನ್ ಲವ್ ಮಾಡಕತ್ತಾನೆ ಅಕ್ಕ. ಆಕಿ ಯಾರ್ಲೇಪ್ಪ ನಿನ್ನಂತ ಕುಡ್ಕೋಕ್ ಬಿದ್ದಿರಕಿ. ಯಪ್ಪ ನೀ ಲವ್ ಮಾಡಿದ್ರೆ ಮಾಡ್ಕ್ಯ, ಅದು ಯಾಕೆ ಆ ನಮ್ನಿ ಕುಡಿತೀಯಲ್ಲ? ದುಡ್ದು ದೋಟು ಕುಡ್ಕೊಂಡು ಹೋದ್ರ ಮತ್ತೆ ಇನ್ ಮನಿ ಹೆಂಗ್ ನಡೆಸ್ತಿದಿ ನೀನು? ಲವ್ ಬೇರೆ ಮಾಡಕತ್ತಿ, ಮತ್ತೆ ಅಕ್ಕಿನ ಮದಿಬೇಕಿ ಹೆಂಗ? ನಾಳೆ ಮದುವೆ ಆದ್ಮೇಲೆ ಹೆಂಗ್ ಸಂಸಾರ ಮಾಡ್ತಿ ಅಂತ. ಅಕ್ಕ ಅದು ಏನಕ್ಕ, ನಾನು ಒಂದ ಗ್ಲಾಸ್ ಕುಡಿಬೇಕು ಅನ್ಕಂತಾನಿ. ಒಂದೇದ್ ಕುಡಿದಿರ್ತಾನೆ, ಅದು ಒಂದೇದ್ ಹೊಟ್ಟೆಗೆ ಹೋಗತ್ಲೆ ಇನ್ನೊಂದು ಬೇಕು ನಾನು ಒಬ್ಬನ ಅದನಿ ಅಂತತೆ. ಮತ್ತೆ ಅದಕ್ಕೆ ಇನ್ನೊಂದು ಕುಡಿತಾನೆ. ಎರಡನೇದು ನನಗೆ ಇನ್ನೂ ಒಂದು ಬೇಕು, ಮೂರನೇದು ಬೇಕು ಅಂತತಿ. ಮೂರನೇದು ಕುಡಿದ್ಬಿಡ್ತಾನೆ. ಆ ಮೂರನೇದು ಐತಲ್ಲ ಅದ್ರ ಅವ್ನು ತಂದು, ನೀನು ನಾಲ್ಕನೇದು ಕುಡಿಲಿಲ್ಲ ಅಂದ್ರೆ ನಾನು ಸತ್ತ ಹೋಗ್ಕೊಂಡು ಏನಕತ್ ಬಿಡ್ತತಿ. ಮತ್ತೆ ನಾಲ್ಕನೇದು ಕುಡಿದ್ಬಿಡ್ತಾನೆ ನಾನು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಕಟ್ ಬಾಡಿ ಅಂತಂದ ನಾಚಿಕೆಗಲ್ಲ ಹಿಂಗೆ ಹೇಳೋದಕ್ಕ. ಒಂದು ಕುಡಿದ್ಲಿ ಇನ್ನೊಂದು ಬೇಕು ಅನಿಸ್ತದಂತ. ಆ ಕುಡ್ದು ಸತ್ಗಿತಿ ಎಲ್ಲಾರ ಯಾಕೆ ಹೊಟ್ಟೆ ಉರಿಸ್ತಿದಿ ನಮ್ದು? ಲೇ ತಿಪ್ಪಿ, ನೀ ಕುಡಿದ್ ಸಾಯ್ಬೇಡಲೇ. ಹಂಗ ಸಾಯಿ, ನೀ ಕುಡಿದ್ ಸಾತ್ರ ಮತ್ತೆ ಇವ್ರು ಹೊಟ್ಟು ಹುಡ್ಕಂತಾರ ನೋಡು. ನೀ ಏನ ಮಾವ ನೀನು? ನಾನ್ ಮದಿ ಹೋಗ್ಬೇಕು ಅಂತ ಕನಸು ಕಾಣಕತ್ತಾನೆ, ಸಾಯಿ ಅಂತ ಹೇಳ್ತೀಯಲ್ಲ. ಕುಡಿಯೋದಲ್ಲಿ ತಗೊಳ ಹೇಕಾತ್ಲ ಬಿಡ್ತಾನೆ ನಾನು ಕುಡಿಯೋದು. ಮತ್ತದು ಯಾರಕ್ಕಿನ ಲವ್ ಮಾಡಕತ್ತಿ ಅಂತಲ್ಲ, ಯಾರಕ್ಕೆ? ಅಕ್ಕ ಅಲ್ಲಿ ಸೈನ್ಸ್ ಕಾಲೇಜ್ ಐತಲ್ಲಕ್ಕ, ಅಲ್ಲಿ ಕೆಲಸ ಮಾಡ್ತಾಳಕ್ಕ. ದಿನಾ ಸಂಜೆ ಮುಂದಕ್ಕನಕ್ಕ ನಾನು ಅಕ್ಕಿನ ಬೆಟ್ಟಾಗಕ್ಕ. ಎಷ್ಟು ಚಂದದೊಳಗೆ ಗೊತ್ತೇನಕ್ಕ, ನೀ ನೋಡಿದ್ರೆ ನೀನ ಹೊಟ್ಟಿರ್ಕಂತೀಯಕ್ಕ. ಎಷ್ಟಂತ ಚಲೋ ಹುಡುಗಿ ಸಿಕ್ಕಾಳಲ್ಲ ನಮ್ಮ ತಮ್ಮಗ ಅಂದು. ಅಲ್ಲ ಅಂತ ದೊಡ್ಡ ಕಾಲೇಜ್ನಾಗ ಕೆಲಸ ಮಾಡಕ್ಕೆ ಅಂದ್ರೆ ಏನು ಲಚ್ಚರ್ ಗಿಚ್ಚರ್ ಅದಾಳ ಏನ ಹಂಗಾರ? ಅದು ಹೆಂಗಲ್ಲಿ ನಿನಗ್ ಬಿದ್ಲಾಕೆ? ಬಿಡ ಮಾವ, ನಿಂದು ಎಲ್ಲದಕ್ಕೂ ಹಿಂಗ ನೋಡ್, ಬರೀ ನಕಲಿ ಮಾಡ್ಕೊಂತಾನೆ ಇರ ನೀನು. ನಿಂಗೆ ಗೊತ್ತಾಗೋದಿಲ್ಲ ಸುಮ್ಮನರು ಲವ್ನಾಗ ಅವೆಲ್ಲ ಕಾಣಿಸೋದಿಲ್ಲ. ಪ್ರೀತಿ ಕುರುಡು ಅಂತ ಸುಮ್ಮನೆ ಆಡ್ತಾರೇನ? ನೀ ಸುಮ್ ಕುತ್ಕ, ಏನಾರ ಕೇಳ್ಬೇಡ ನೀನು. ಆಕೆ ಏನ್ ಯಾಕ್ರ ಕೆಲಸ ಮಾಡ್ಲಿ ಬಿಡು, ನಾನೇ ಕೆಲಸ ಮಾಡಿ ನಾನೇ ಸಾಕ್ತೇನೆ. ಆಕಿನ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದು ಬಿಡಿಸ್ಬಿಡ್ತಾನೆ ನಾನು. ಅಲ್ಲಲ್ಲ, ನಮ್ಮವ್ವ ನಮ್ಮಪ್ಪ ಒಪ್ತಾರೇನಲ್ಲ ಲವ್ ಮ್ಯಾರೇಜಿಗೆ? ಏನಂತ ಹುಟ್ಟುಬಿಟ್ಟಲ್ಲ ನೀ ನಮ್ಮ ವಂಶದಾಗ ಯಾರು ಲವ್ ಮ್ಯಾರೇಜ್ ಆಗಿಲ್ಲ ನೋಡು. ಇದ ಒಂದ ದರಿದ್ರದಂತದು ಏನ ಮಾಡ್ಕೊಂಬಂದತಿ. ಅಲ್ಲಿ ನಮ್ಮವ್ ನೋಡಿರು ಹೊಯ್ಕೆನಕತ್ತಾಳ. ಅಕ್ಕ ಹೆಂಗಾರ ಮಾಡಿ ಅವುಗೆ ಹೇಳ, ನೀನ ಒಪ್ಸ ಅವನ್ನ. ಬಿಡ್ಲೆ, ಏನ್ ಲವ್ ಮ್ಯಾರೇಜ್ ಆಕಿ? ಈ ಲವ್ ಮ್ಯಾರೇಜ್ ಅಂದ್ರ ಹಳಸಿದ್ದನಕ್ಕೆ ಒಗ್ಗರಣೆ ಆಗ್ದಂಗ. ಯಾಕ ಮಾವ ಹಂಗಂತಿದಿ? ಮಾವ ಬರೀ ನೀನ್ ಬಂದಾಗಿಂದ ಏನಾರ ಮಾತಾಡ್ತಿ ಬಿಡ. ಅಲ್ಲಲೇಪ್ಪ, ಅರೇಂಜ್ ಮ್ಯಾರೇಜ್ನಾಗ ಆದ್ರ ಹುಡುಗಿನ ದೊಡ್ಡವ್ರು ನೋಡಿರ್ತಾರ. ನಾವು ಏನು ಗಂಟ್ಲೆ ಫೋನ್ನೇ ಮಾತಾಡಿರೋದಿಲ್ಲ. ಮದುವೆ ಆದ್ಮೇಲೆ ನಾವು ಅಕ್ಕಿನೆಲ್ಲರೂ ಸಿನಿಮಾ ಕರ್ಕೊಂಡು ಹೋಗ್ತೀವಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತೀವಿ, ಕೇಳಿದನ್ ಕೊಡಿಸ್ತೀವಿ. ಮಜಾನೇ ಬೇರೆ ಇರ್ತತ್ತಪ್ಪ, ಹೊಸ ಹೆಂಡತಿ ಕರ್ಕೊಂಡು ಊರ್ ತಿರ್ಗೋದು. ಆದ್ರೆ ನಿಮ್ದ್ರಾಗ ಏನ್ ಇರ್ತತ್ಲೆ, ನೀವು ಲವ್ ಮ್ಯಾರೇಜ್ ಹಾಕಿರಲ್ಲ. ಮದುವೆಗಿನ ಮುಂಚೆನೂ ಅದ ಹೆಣ್ತಿನ, ಮದುವೆ ಆದ್ಮೇಲೆ ಅದ ಹೆಣ್ತಿನ. ಅವಾಗ ಹೆಂಗಿರ್ತಿದ್ರೆ ಈಗ ಹಂಗ ಇರ್ತೀರಿ ನೀವು. ಅದು ಏನು ಇದನ್ನ ಇರೋದಿಲ್ಲ. ನಮಗರ ಮದುವೆ ಆಗಿ 3-4 ವರ್ಷಕ್ಕ ಹೆಂಡ್ತಿ ಹಳೆದೇ ಕಕ್ಕಳಪ್ಪ. ನಿಮಗೆ ಹಂಗಲ್ಲ, ಮದುವೆ ತಿಂಗಳಿಗೆನೆ ಈಕಿನ ಯಾಕಾರ ಮದುವೆ ಆದ್ನಪ್ಪ ಅನ್ಸಕತ್ ಬಿಡ್ತತ್ ನೋಡು. ಮತ್ತದು ಹಳಸಿದ್ದನಕ್ಕೆ ಒಗ್ಗರಣೆ ಆಗ್ದಂಗ ಇದು. ಸುಮ್ಮನಿರಿ ಅತ್ಲಾಗ ನಿಮ್ದೊಂದು. ಅಲ್ಲಲ್ಲ, ಆಕಿಗೆ ನೀನ್ ಏನ್ ಕೆಲಸ ಮಾಡ್ತಿ ಅಂತ ಹೇಳಿದಿ, ಮತ್ತಕಿ ಗೊತ್ತೈತಿಲ್ಲ ನೀನ್ ಹಂಗ ಕಂಠ ಪೂರ್ತಿ ಕುಡ್ಕೊಂಡ್ ಮನಿ ಬರ್ತಿ ಅನ್ನೋದು. ನಿನ್ ಚರಿತ್ರೆ ಎಲ್ಲ ಗೊತ್ತೈತೆ ಗೊತ್ತಿಲ್ಲ ಆಕಿಗೆ. ಅಕ್ಕ ನಾನು ಅಕ್ಕಿ ಹತ್ರ ಬಿಸ್ನೆಸ್ ಮಾಡ್ತಾನೆ ಅಂತ ಸುಳ್ಳು ಹೇಳ್ಬಿಟ್ಟೇನೆ. ಅದಕ್ಕ ಅಕ್ಕ ಮಾವಿಗೆ ಹೇಳಿ ಒಂದು ಸ್ವಲ್ಪ ರೊಕ್ಕ ಕೊಡ್ಸ, ಏನಾರ ಬಿಸ್ನೆಸ್ ಮಾಡ್ತಾನೆ. ಹುಚ್ಚುಳೆ ಮಗನ, ಎದ್ದು ಹೊಕ್ಕಿ ಏನ್ ಕೆರ ತಗೊಳ್ಳೆ ಈಗ ನಿನಗೆ?
ರೊಕ್ಕ ಕೊಡ್ಬೇಕಂತ ರೊಕ್ಕ ಇವನಿಗೆ ಎಲ್ಲಿಂದ ಬರ್ತಾವ ರೊಕ್ಕ? ಹೋಗಿ ನಿಮ್ಮ ಅಪ್ಪನ ಕೇಳು, ನಿಮ್ಮ ಅಪ್ಪ ರೊಕ್ಕ ಕೊಟ್ರ ಮಾಡಿ ಏನಾರ, ಇಲ್ಲ ಅಂದ್ರೆ ಇಲ್ಲ. ನೆಟ್ಟು ಓದ್ಲಿಲ್ಲ ಬರಲಿಲ್ಲ, ನೋಡಿಲ್ಲ ನಿನ್ನ ಹಣೆ ಬರೋಣ ನಾನು. ಇನ್ನೂ 25 ತುಂಬಿಲ್ಲ ನಿನಗೆ, ಈ ವಯಸ್ಸಿಗೆ ನಂಗೆ ಕಂಟು ಪೂರ್ತಿ ಕುಡ್ಕೊಂಬರ್ತಿದ್ದಿ. ಕೆಲ್ಸ ಇಲ್ಲ ಏನು ಇಲ್ಲ, ಅಲ್ಲ ಯಾರನ್ನ ಲವ್ ಮಾಡಿ ಮತ್ತೆ ಈಗ ರೊಕ್ಕ ಕೊಡು ಬಿಸ್ನೆಸ್ ಮಾಡ್ತಾನಂತ. ಬಿಸ್ನೆಸ್ ಮಾಡೋ ಮುಸುಡೆ ನಿಂದು ಎದ್ ನಡೀತೀಯ ಏನಂತೀಯ ಈಗ? ಯಾಕ ನೋಡ ಮಾವ್ ಹೆಂಗಂತಾನ ಹೇಳ, ಯಾಕ ನೀನಾರ ಒಂದಿಟ್ಟು. ಹೌದ್ ಬಡ ಮತ್ತ 10th ಇದ್ದಾಗ ತಿಂಗಳ ಟ್ಯೂಷನಿಗೆ 1,000 ಕೊಟ್ಟು ಕಳ್ಸಿದ್ ನನ್ ಗಂಡ ಟ್ಯೂಷನಿಗೆ. ನಿನ್ನ ಏನ್ ಮಾಡಿದೆಪ್ಪ ನೀನು? ಪಾಸ್ ಆಗ್ಲಿಲ್ಲ. ಕೊನೆಗೆ ಇವ್ರದ್ದು ಕೈಕಾಲು ಹಿಡಿದು ಮಾಸ್ತರ್ದು ರೊಕ್ಕ ಕೊಟ್ಟು ಪಾಸ್ ಮಾಡಿಸಿದ್ದಾತು. ಅದನ್ನು ನನ್ನ ಗಂಡನ ಕೊಟ್ಟಾನ 10th ಪಾಸ್ ಆಗಕ್ ರೊಕ್ಕನ. ಅದಾದ್ಮೇಲೆ ಮತ್ತೆ PUCಗೆ ಯಾವ್ದೋ ದೊಡ್ಡ ಕಾಲೇಜ ಹಿಡಿದಿ, ಹೋಗ್ಲಿ ಬಿಡು ಅಂತ ಒಂದು ವರ್ಷಕ್ಕೆ 50,000 ಅಲ್ಲಿ ಫೀಸ್, ಮತ್ತೆ ತಿಂಗಳಿಗೆ ಮತ್ತೆ ಅಲ್ಲಿ 1,000 ಟ್ಯೂಷನ್ನಿಗೆ. ಇಷ್ಟು ರೊಕ್ಕ ಕೊಟ್ಟು ಓದಿಸಿದ್ರೆ PUC ಪಾಸ್ ಆದೆ, ಅಲ್ಲೂ ಫೇಲ್ ಆಗಿ ಕುತ್ಕಂದಿ. ಎಷ್ಟು ರೊಕ್ಕ ಹಾಕ ನಿನ್ ಮೇಲೆ? ಅಲ್ಲಿ ನೋಡಿ ನಮ್ಮ ಹೊಟ್ಟರ್ಕಂತಾಳ ದಿನಾಕು ದುಡ್ಡು ರೊಕ್ಕ ಓಟು ಕುಡಿತಾನ ಇವನು ಅಂತಂದು. ಅಲ್ಲೆಲ್ಲೇ ಹೊಂಟಿ ಅಲ್ಲಿ ಈಗ ಪಂಚರ್ ತಿದ್ದಕ್ಕ ಸೈಕಲ್ ಅಂಗಡಿಗೆ, ಅಲ್ಲೇ ಹೋಗಿ ನಿನಗೆ ಅದ ಕಾಯಂ. ಅದೇವಕಿನ ಲವ್ ಮಾಡಿ ಅಲ್ಲಕಿ ಹೋಗಿ ಹೇಳು, ನಾನು ಇಲ್ಲೇ ಕೆಲಸ ಮಾಡೋದು ಮದುವೆ ಆಗೋದ್ರಾಗ, ಇಲ್ಲ ಅಂದ್ರೆ ಇಲ್ಲ ಅಂತ. ಮತ್ತೆ ಅಕ್ಕಿ ಹತ್ರ ಬಿಸ್ನೆಸ್ ಮಾಡ್ತಾನ ಸುಳ್ಬೋಗಳನ್ ಭಾಡ ಇವನು. ನಿನ್ನ ನಂಬಿಕೆ ನಿನಗೆ ಯಾರು ರೊಕ್ಕ ಹಾಕೋದಿಲ್ಲ, ನಡಿ ನಮ್ಮ ಅಪ್ಪ ಅಮ್ಮನ್ನ ನಾ ಸಾಕ್ಯಂತಾನೆ. ನೀವು ಇಷ್ಟು ಅವಮಾನ ಮಾಡಿದ್ರಲ್ಲ ನನಗೆ, ನಾನು ಅಕ್ಕಿನ ಮದುವೆಯಾಗಿ ತೋರಿಸ್ತೇನೆ. ಬೇಡ, ನೀನ್ ಪಂಚರ್ ತಿದ್ದನು ಅಂತ ಗೊತ್ತಾದ್ರಕಿ ನೀನು ಮೂಸು ನೋಡೋದಿಲ್ಲ. ಮದುವೆ ಕಾಣಂತ ಮದುವೆ. ನಡಿ ಎದ್ ನಡಿ, ಇಲ್ಲಾಂದ್ರೆ ತಡಿ ಬರದ್ ಬಂದಿದ್ದಿ ಉಂಡೋಗಂತೆ. ಬೇಕಾಗಿಲ್ಲ ಹೋಗಿ, ನನಗೇನು ಒಕ್ಕ ನಾನು ಅಲ್ಲ ಕಮ್ಲಿ. ಯಾಕ ರೊಕ್ಕ ಕೊಡು ಅಂತ ಅಂತೀಯನಂತ ಮಾಡಿದ್ದೆ, ಯಾಕ ಅನ್ಲೇ ಅಲ್ಲಲ್ಲ, ಯಾಕ ಬೈದ್ ಕಳಿಸ್ತಿ ತಮ್ಮಗ? ಬಿಡ್ರಿ, ಅವ್ನು ಯಾ ಬಿಸ್ನೆಸ್ ಮಾಡ್ತಾನ? ಅಲ್ಲ ನಮ್ಮ ಅಪ್ಪನ ಹತ್ರ ನಾ ಎಲ್ಲ ರೊಕ್ಕ ಇಸ್ಕೊಂಡದ್ನಂತ 15-20 ಸಾವಿರ. ನಾನಾ ಒಂದು ಪಂಚರ್ ಅಂಗಡಿ ತೆಗಿತಾನಿ ಅಂತಂದು ಇಸ್ಕೊಂಡು ಎಲ್ಲಿ ತೆಗ್ದವ್? ದಿನ ಕುಡಿಯೋದು ಹಾಳು ಮಾಡೋದು, ಎಷ್ಟು ಅಂತ ಮಾಡೋದ್ರಿ? ದರಿದ್ರದವು ಇಂಥವು ಮನೆಗೆ ಒಂದೊಂದು ಇರ್ತಾವ ನೋಡಿ. ಇವು ಇದ್ರತತಿ ಹೋದ್ರಕತಿ ಎಲ್ಲಿದೆ ಒಂದು. ನೋಡಂತಾಗ ಗಂಡು ಹುಡುಗಿ ಹೆಂಗೆ ಕೈ ಬಿಡೋದು, ಇನ್ನೂ ಸಣ್ಣ ವಯಸ್ಸು. ನಾನು ಹಂಗ ಅಂದೆ. ನೋಡಂತಾಗ ಮತ್ತೆ ಬರ್ತಾನ ಅವನೆಲ್ಲಕ್ಕ ನಿಮ್ಮ ತಮ್ಮ ಬಂದಾಗ ಒಂದು ಗಟ್ಟಿಗೆ ಹಚ್ಚಿ ಏನಾರ ಒಂದು ಕಿರಾಣಿ ಅಂಗಡಿ ಏನಾರ ಒಂದು ತೆಗೆಸ್ಕೊಡೋಣ ಅಂತ ಮಾಡ್ಲಿ. ಮತ್ತೆ ಏನು ಮಾಡ್ಬೇಕು? ನಾವ ಮಾಡ್ಬೇಕು. ನೋಡಂತ ಆಳ್ರಿ.